ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಅಯ್ಯಂಗಾರ್ ನುಗ್ಗೆಕಾಯಿ ಸಾಂಬಾರ್ ಯಾವ ರೀತಿ ಮಾಡೋದಂತ ಹೇಳಿ ನೋಡ್ಕೊಂಬರೋಣ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ತುಂಬ ಚೆನ್ನಾಗಿರ್ತೈತೆ ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆಲ್ಲ. ನಾನು ಹೆಸ್ರು ಬೇಳೆ ತೊಗೊಂಡಿದ್ದೀನಿ, ತೊಗರಿ ಬೇಳೆ ತೊಗೊಂಡಿಲ್ಲ. ಹೆಸ್ರು ಬೇಳೆ ಒಂದು ಮುಕ್ಕಾಲು ಬಾಟ್ಲ್ ತೊಗೊಂಡು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ತೊಳಿತೀನಿ. ತೊಳೆದು ನೀರು ಹಾಕಿ ಅದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಕುಕ್ಕರ್ನ ಮುಚ್ಚಿ ಬೇಯಲಿಕ್ಕೆ ಇಡ್ತೀನಿ. ನೋಡಿ, ನುಗ್ಗೆಕಾಯಿನ ನಾನು ಈ ರೀತಿ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಎಣ್ಣೆ, ಅರಿಶಿನ, ಹಿಂಗೆ ತಗೊಂಡಿದ್ದೀನಿ. ಉದ್ದಿನಬೇಳೆ 1 ಸ್ಪೂನು, ಕಡಲೆಬೇಳೆ 1 ಸ್ಪೂನು, ಸ್ವಲ್ಪ ರುಚಿಗೆ ಬೆಲ್ಲ, 1/2 ಸ್ಪೂನ್ ಧನಿಯಾ, ಗಸಗಸೆ ಒಂದು 1/4 ಸ್ಪೂನು, ಬೇಡಿಗೆ ಮೆಣಸು, ಕೆಂಪು ಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಕರಿಬೇವು, 1/4 ಸ್ಪೂನು ಇದು ಮೆಂತ್ಯ, ಜೀರಿಗೆ ಅರ್ಧ ಸ್ಪೂನ್, ಸ್ವಲ್ಪ ಒಣಸೆಹಣ್ಣು, ತೆಂಗಿನಕಾಯಿ ತೊಗೊಂಡಿದ್ದೀನಿ. ಬನ್ನಿ ಗ್ಯಾಸ್ ಹಚ್ಚಿ ಒಂದು ನಾನ್ ಸ್ಟಿಕ್ ತವ ಬಾಣಲಿ ಇಟ್ಟಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಅದಕ್ಕೆ ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಲೈಟಾಗಿ ಮೀಡಿಯಮ್ ಉರಿಯೊಳಗಿರಬೇಕು. ಈಗ 1/2 ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊತೀನಿ. ಜೀರಿಗೆ ಅರ್ಧ ಸ್ಪೂನಷ್ಟು ಹಾಕ್ಕೊತೀನಿ. ಬೇಡಿಗೆ ಮೆಣಸು ಒಂದು 5 ಮತ್ತು ಖಾರದ ಮೆಣಸು 2 ಇಷ್ಟು ಹಾಕ್ಕೊಂಡು ಹುರ್ಕೊತೀನಿ. ಒಳ್ಳೆ ಘಮ ಬರೋ ಗಂಟ, ಹಸಿ ವಾಸನೆ ಹೋಗೋ ಗಂಟ ಹುರಿಬೇಕಾಗ್ತಿತ್ತೆ. ಚೆನ್ನಾಗಿ ಹುರಿದಾಗಟ್ಮೇಲೆ ಒಂಚೂರು ಕರಿಬೇವು ಹಾಕ್ಕೊತೀನಿ. ಒಳ್ಳೆ ಘಮ ಕೊಡ್ತೈತೆ, ಟೇಸ್ಟ್ಗೂ ಒಳ್ಳೆಯದು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಈಗ ಗಸಗಸೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ, ಸ್ವಲ್ಪ ಹಿಂಗೆ ಹಾಕ್ಕೊಂಡು ಅದನ್ನು ಹುರ್ಕೊತೀನಿ. ನೋಡಿ, ಕಲರ್ ಚೇಂಜ್ ಆಗಿದೆ, ಗೊತ್ತಾಗ್ತಿದೆಯಲ್ಲ. ಈಗ ನಾನು ಒಂದು ಅರ್ಧ ಬಟ್ಲಷ್ಟು ಕಾಯಿನ ತಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ತುರ್ಕೊಂಡಿಲ್ಲ. ಸ್ವಲ್ಪ ಒಂದು ಚುಟಿಕೆ ಅರಿಶಿನ ಹಾಕಿ ಇಷ್ಟನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿ, ಫ್ರೈ ಆಗಿದೆ. ಇಷ್ಟಾದರೆ ಸಾಕು, ಹಾರ್ಲಿಕ್ಕೆ ಇಡೋಣ. ಈಗ ನುಗ್ಗೆಕಾಯಿನ ನಾನು ಸ್ವಲ್ಪ ಬೇಯಿಸ್ಕೊತೀನಿ, ಲೇಟ್ ಆಗ್ತೈತೆ. ನೋಡಿ, ಇದು ಈರುಳ್ಳಿನ ಬುಡ ಇದೆಯಲ್ಲ ಅದನ್ನ ತೊಗೊಂಡಿದ್ದೀನಿ ನಾನು. ಸ್ಪ್ರಿಂಗರ್ ಆನಿಯನ್ ಅಂತಾರಲ್ಲ ಅದನ್ನ ತಗೊಂಡು ಅದ್ರದ್ದು ಚಿಪ್ಪೆ ಎಲ್ಲ ತೆಗ್ದು ಮತ್ತು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಂಬಾರಿಗೆ ತುಂಬ ಚೆನ್ನಾಗಿರ್ತೈತೆ. ಚಿಕ್ಕ ಈರುಳ್ಳಿ ಏನಂದರೆ ಈ ಥರ ಇದ್ದರೂ ಹಾಕ್ಬೋದು. ಕೆಲವರು ಇದನ್ನ ಬಿಸಾಕ್ತಾರೆ, ಬಿಸಾಕ್ಬಾರ್ದು, ತುಂಬ ಟೇಸ್ಟ್ ಕೊಡ್ತೈತೆ. ಆಮೇಲೆ 1/2 ಟಮಾಟ ಅಷ್ಟು ನಾನು ಅದನ್ನು ಕಟ್ ಮಾಡಿ ಇಟ್ಕೊತೀನಿ. ಈಗ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾನು ಹುರಿದಿರೋದೆಲ್ಲ ಹಾಕ್ಕೊಂಬಿಡ್ತೀನಿ. ಹುರಿದು ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತೈತೆ ಸಾಂಬಾರು. ಈಗ ಸ್ವಲ್ಪ ಹುಣಸೆಹಣ್ಣು ನೋಡಿಕೊಂಡು ಹಾಕಿ. ಈಗ ತರಿಯಾಗಿ ಒಂದು ಸತಿ ರುಬ್ಕೊಂಡು ಬಂದು ಸ್ವಲ್ಪ ನೀರು ಹಾಕೋಣ. ಒಂದು ಲೋಟ ಅಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬೋಣ. ಬೆಣ್ಣೆ ಥರ ಆಗಬೇಕು, ಆ ಥರ ರುಬ್ಬಬೇಕು. ನೋಡಿ, ರುಬ್ಬಿ ಆಗಿದೆ. ಒಂದು ಬದಿಗೆ ಇಟ್ಕೊಳ್ಳೋಣ. ಈಗ ಬೇಳೆನ ಒಂದು ಸ್ಪೂನ್ ತಗೊಂಡು ಅದರೊಳಗಡೆ ಚೆನ್ನಾಗೆ ಸೌಟ್ ತಗೊಂಡು ಚೆನ್ನಾಗೆ ಮಸಿ, ಅನ್ನೋದ್ರೆ ತೀರ ಮಸಿಬಾರ್ದು. 1.5 ವಿಸಿಲ್ಗೆ ಅದು 1 ವಿಸಿಲ್ಗೆ ಬೆಂದೋಗಿರ್ತೈತೆ. ಈಗ ಕೊಬ್ಬರಿನೇ ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ಸಾಸಿವೆ ಹಾಕ್ಕೊತೀನಿ. 1 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಮತ್ತು ಸ್ವಲ್ಪ ಅದೇ ನಾನು ಆನಿಯನ್ ಆವಾಗಲೇ ಕಟ್ ಮಾಡಿ ಇಟ್ಟಿದ್ನಲ್ಲ, ಸ್ಪ್ರಿಂಗರ್ ಆನಿಯನ್, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಕಲರ್ ಚೇಂಜ್ ಆಗೋ ಗಂಟ ಆಗಿದೆ ನೋಡಿ. ಇವಾಗ ಟೊಮೊಟೊ ತೆಗ್ದು ಹಾಕ್ಕೊತೀನಿ. 1/2 ಟೊಮೊಟೊ, ಸಣ್ಣ ಟೊಮೊಟೊ 1/2 ಟೊಮೊಟೊ ಕಟ್ ಮಾಡಿ ಇಟ್ಟಿದ್ದೀನಿ. ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಚುಟಿಕೆ ಅರಿಶಿನ, ಎಲ್ಲದಕ್ಕೂ ನಾನು ಜಾಸ್ತಿ ಅರಿಶಿನ ಬಳಸಿಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ. ಈಗ ಆವಾಗಲೇ ನುಗ್ಗೆಕಾಯಿ ಅರ್ಧ ಭಾಗ ಬೇಯಿಸಿಟ್ಟಿದ್ದೆ, ಅದು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದ್ರ ಜೊತೆಗೆ ಹುರ್ಕೊಂಬಿಡೋಣ. ಒಂದು 2 ನಿಮಿಷ ಆ ಮಸಾಲೆ ಜೊತೆಗೆ ಇದನ್ನು ಫ್ರೈ ಮಾಡ್ತಾ ಇರಬೇಕಾಗ್ತೈತೆ. ಟೊಮೊಟೊ ಈರುಳ್ಳಿ ಜೊತೆಗೇ ಸ್ವಲ್ಪ ನೀರಿತ್ತೇನೋ ಬಿಟ್ಕೊಂಡಿದ್ದೆ, ನೀರು ಹಾಕ್ಲಿಕ್ಕೆ ಹೋಗಿಲ್ಲ ನಾನು.
ನೋಡಿ ರುಬ್ಬಿಟ್ಟಿರೋ ಮಸಾಲೆ ತೆಗೆದು ಹಾಕ್ಕೊಂಬಿಟ್ಟು ಅದನ್ನು ಒಂಚೂರು ಫ್ರೈ ಮಾಡಿಕೊಂಡು ಆ ಮಿಕ್ಸಿ ಜಾರೆಲ್ಲ ತೊಳ್ಕೊಂಡು ಅದನ್ನು ಹುಯ್ಕೊಳ್ಳೋಣ. ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದಕ್ಕೆ ಬೇಕೋ ಅದಕ್ಕೆ ನೀರು ಹಾಕ್ಕೊಂಬಿಡೋಣ. ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಹಾಕಿದ್ರೇ ಅದು ಟೇಸ್ಟ್ ಇರೋದು, ಅಷ್ಟು ಟೇಸ್ಟ್ ಇರ್ತೈತೆ. ಇಡ್ಲಿಗಾಗ್ಬೋದು, ಅನ್ನಕ್ಕಾಗ್ಬೋದು, ಚಪಾತಿಗಾಗ್ಬೋದು, ಅಷ್ಟೇ ಟೇಸ್ಟಾಗಿರ್ತೈತೆ. ಮತ್ತು ಬೇಳೆಕಟ್ಟು ಇಟ್ಟಿದ್ನಲ್ಲ ಅದನ್ನ ಹಾಕ್ಕೊತೀನಿ. ಇನ್ನೂ ಸ್ವಲ್ಪ ನೀರು ಬೇಕಾಗ್ತೈತೆ, ಒಂಚೂರು ನೀರು ಹಾಕ್ಕೊಂಬಿಡ್ತೀನಿ, ಕುದಿಬೇಕಲ್ಲ ಹಂಗಾಗಿ. ಈಗ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ. ಇಲ್ಲ ಅಂದರೂ ದೊಡ್ಡ ಉರಿಯೊಳಗೆ ನಾನು ಒಂದು 8 ನಿಮಿಷ ಚೆನ್ನಾಗಿ ಕುದಿಸ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿದ್ರಲ್ಲ, ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ, ಮಂದನೂ ಆಯಿತು. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋದಕ್ಕಾಗಿ.